ಜಾನಕಿರಾಮ್ ಸರ್, ಬಹುಶಃ ಬೂಟ್ಸ್ ಆನ್ ದ ಗ್ರೌಂಡ್ ಕಳಿಸದೆ ರೆಜಿಮ್ ಚೇಂಜ್ ಆಗಲ್ಲ. ರೆಜಿಮ್ ಚೇಂಜ್ ಆಯಿತು ಅಂತ ಅಂದ್ಕೊಂಡ್ರೂ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಸರಿ ಹೋಗುತ್ತಾ ಅಂತ ಕೇಳಿದ್ರಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಿರಬೇಕು? ಅಮೇರಿಕಾದ ಟ್ಯಾಕ್ಟಿಕ್ಸ್ ಭಾರತಕ್ಕೆ ಗೊತ್ತಿದೆ. ಅಮೇರಿಕ ಏನು ಮಾಡಿದೆ ಅಂದರೆ, ಆಗಲೇ ಹಿಂದಿನ ಶಾ ಏನಿದ್ದಾನೆ ಅವನ ಮಗನ ಇಟ್ಕೊಂಡಿದ್ದಾರೆ, UK-ನಲ್ಲೋ ಅಥವಾ ಅಮೇರಿಕಾದಲ್ಲೋ ಇಟ್ಕೊಂಡು ಅವನು ಸಾಕಿ ಬೆಳೆಸ್ತಿದ್ದಾರೆ ಇದೇ ರೆಜಿಮ್ ಚೇಂಜಿಗೆ. ಅವನನ್ನು ತಂದು ಇಲ್ಲಿ ಅಮೇರಿಕಾದ ಒರಿಜಿನಲ್ ಪ್ಲಾನ್ ಅವನು ತಂದು ಇಲ್ಲಿ ಬಿಟ್ಟು ಇರಾನ್ನ ಜನ ಅವನಿಗೆ ಸಪೋರ್ಟ್ ಕೊಟ್ಟು ಹೊಸ ಗೌರ್ಮೆಂಟ್ ಸ್ಥಾಪನೆ, ಪ್ರೋ ಅಮೇರಿಕಾ ಗೌರ್ಮೆಂಟ್ ಸ್ಥಾಪನೆ ಆಗಬೇಕು ಅಂತ. ಆದರೆ ಅದು ಯಾವಾಗ ಕೈ ಕೊಡ್ತು ಅದು ಆಗಲ್ಲ ಅಂತ ಗೊತ್ತಾಯಿತು. ಈಗ ಟ್ರಂಪ್ನವ್ರು ಹೇಳ್ತಿದ್ದಾರೆ 4-5 ವಾರ ಆಗ್ಬೋದು ಯುದ್ಧ ಅಂತ. ಇದು ಯುದ್ಧ ಮುಗಿಯತ್ತೆ, ಸೀರಿಯಸ್ನೆಸ್ ಇರೋ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇವೆಲ್ಲ ಮುಗೀತು ಅಂದರೆ ರೀಸಪ್ಲೈ ಆಗಲ್ಲ. ಆದರೆ ಇವ್ರ ಜೊತೆಗಿರೋ ಹಮಾಸು ಮತ್ತು ಹಿಜ್ಬುಲ್ಲಾ ಏನು ಇಂಡಿಪೆಂಡೆಂಟು ಪ್ಯಾಲೆಸ್ಟೈನ್ನಲ್ಲಿದ್ದಾರೆ, ಹಮಾಸು ಇಲ್ಲಿ ಲೆಬನಾನ್ನಲ್ಲಿದ್ದಾರೆ, ಈ ಕಡೆ ಇರಾಕ್ನಲ್ಲಿ ಶಿಯಾ ಕಮ್ಯುನಿಟಿ ಏನಿದೆ ಅದು ಮಿಲಿಷಿಯಾ ಇದೆ. ಈ 3 ಆ್ಯಕ್ಟಿವ್ ಆಗುತ್ತೆ. ಅವರು IRGC ಜೊತೆಗೆ ಸೇರ್ಕೊಳ್ತಾರೆ. ಅಂದರೆ ಏನು ಗ್ರೌಂಡ್ ವಾರ್ಫೇರ್ಗಳು ಹೆಚ್ಚಾಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಈ ಸ್ಟ್ರೈಟ್ ಆಫ್ ಹೋರ್ಮಜ್ ಏನಿದೆ ಇದನ್ನು ಕಂಟ್ರೋಲಿಗೆ ತಗೊಳ್ತಾರೆ ಇಸ್ರೇಲು ಮತ್ತು ಅಮೇರಿಕಾ, ಮತ್ತು ಎಲ್ಲ ರಾಷ್ಟ್ರಗಳು ಅದಕ್ಕೆ ಸಪೋರ್ಟ್ ಕೊಡುತ್ತೆ. ಯಾಕೆಂದರೆ ವ್ಯವಹಾರ ಆಗಲೇಬೇಕು. ಇದನ್ನು ಕಂಟ್ರೋಲ್ ತಗೊಳ್ತಾರೆ. ಆದರೆ ಎದುರಿಗಿರೋ ಇರಾನ್ನ ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ತಾರೆ. ನನ್ನ ದೃಷ್ಟಿನಲ್ಲಿ ಸ್ವಲ್ಪ ಜಾಗ ಆಕ್ಯುಪೈ ಮಾಡಿ ಈ ಸ್ಟ್ರೈಟ್ ಆಫ್ ಹೋರ್ಮೋಜ್ಗೆ ಸಪೋರ್ಟು ಮತ್ತು ಪ್ರೊಟೆಕ್ಷನ್ ಕೊಟ್ಟು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ನನಗನ್ಸಿರೋದು ನೆಕ್ಸ್ಟ್ ವೀಕ್ ಟು 10 ಡೇಸ್ನಲ್ಲಿ ನಡೆಯುವಂಥ ಬೆಳವಣಿಗೆ. ಎಸ್, ನಾನು ಸಂಜೀವ್ ಕುಮಾರ್ ಸರ್, ಭಾರತದ ರಾಜತಾಂತ್ರಿಕ ನಿಲುವು ಏನಾಗಿರಬೇಕು ಅಂತ ಒಂದು ಪ್ರಶ್ನೆ ಇದೆ. ಯಾಕಂತಂದ್ರೆ ಈಗ ಎಲ್ಲರೂ ಎಕ್ಸ್ಪರ್ಟ್ಗಳಾಗಿಬಿಟ್ಟಿದ್ದಾರೆ, ಎಲ್ಲರೂ ಏನೇನೋ ಮಾತನಾಡ್ತಾರೆ. ನಾನು ನೇರವಾಗಿ ನೀವು ತಜ್ಞರಿರೋದ್ರಿಂದ ಕೇಳ್ತಾ ಇದ್ದೀನಿ. ಭಾರತ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ನೋ ರೀತಿಯ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಅದನ್ನು ಮುಂದುವರಿಸಬೇಕಾ ಅಥವಾ ಸ್ಟ್ಯಾಂಡ್ ತೆಗೆದುಕೋಬೇಕಾ ಅಂತ? ಭಾರತ ಸ್ಟ್ಯಾಂಡ್ ತಗೊಳ್ಬೇಕು ಅಂತಂದ್ರೆ ಯಾವುದೇ ರೀತಿಯಾಗಿ ಒನ್ ಸೈಡೆಡ್ ಸ್ಟ್ಯಾಂಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಆ ಮೊದಲೊಂದು ಕಾಲ ಇತ್ತು, ಮೊದಲು ಹೇಳಿದ್ದೀನಿ ನಾನು, ಅಮೇರಿಕಾ ಜೊತೆಗೆ ಅವಾಗ ಭಾರತ ಫೇವರೇಬಲ್ ಆಗಿರ್ತಾ ಇತ್ತು. ಈಗ ಈವನ್ ಇಸ್ರೇಲ್ನ ಎಕ್ಸಾಂಪಲ್ ನೋಡಿದಾಗ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಶುರು ಆಗಿದ್ದೆ 1990ನಲ್ಲಿ. ಅದೊಂದು ವಿಪರ್ಯಾಸ ಅದು. 90ನಲ್ಲೂ, ಆಮೇಲೆ ಫಸ್ಟ್ ವಿಸಿಟ್ ಆಗಿದ್ದು ನೋಡಿದ್ರೆ 97ನಲ್ಲೂ 98ಅಲ್ಲೂ. ಆ ಒಂದು ಇತಿಹಾಸ ನೋಡಿದ್ರೆ, ಬಟ್ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಎರಡೂ ಕೂಡ, ಈಗ ಅಮೇರಿಕನ್ ಒಂದು ಸೈಡ್ಗೆ ಬಿಟ್ಟಿರೋಣ, ಇರಾನ್ ಮತ್ತು ಇಸ್ರೇಲ್ ಎರಡೂ ಕೂಡ ಭಾರತಕ್ಕೆ ಒಂದು ಐತಿಹಾಸಿಕವಾಗಿ ಸಪೋರ್ಟ್ ಮಾಡ್ತಾ ಇದೆ. ಪರ್ಷಿಯನ್ಸ್ ಇಂಟ್ರೆಸ್ಟ್ ಇದೆ ಇಲ್ಲಿ ನಮ್ಮಲ್ಲಿ. ಈಗ ನಾವು ಎಕ್ಸಾಂಪಲ್ ನೋಡಿದ್ರೆ ಯಹೂದಿಗಳು ಬಹಳ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಂಡಿಯಾಗೆ. ಆ ಒಂದು ಸೆಂಟಿಮೆಂಟ್ಸು ಕೂಡ ನಾವು ನೋಡಬೇಕಾಗುತ್ತೆ. ಆದರೆ ಇದು ಇರಾನ್ ಇಸ್ಲಾಮೈಸ್ ಆದಮೇಲೂ ಕೂಡ ಒಂದು ಪರ್ಷಿಯನ್ ಸಿವಿಲೈಸೇಷನ್, ಇಂಡಿಯನ್ಸ್ ಸಿಂಧು ಸಿವಿಲೈಸೇಷನ್ ಏನೊಂದು ಇಂಟರಾಕ್ಷನ್ಸ್ ಇತ್ತು ನಡೀತಾನೆ ಇದೆ. ಆಮೇಲೆ ನಮ್ಮಲ್ಲಿ ಇಂಡಿಯಾದಲ್ಲಿ ಒಂದು ಸಿವಿಲೈಸೇಷನ್ ಪ್ರೋಗ್ರೆಸ್ ಆದಾಗ ಮಿಡಿವಲ್ಲಿಂದ ಪೂರಾ ಪರ್ಷಿಯನ್ ಇದು ಇಂಪ್ಯಾಕ್ಟ್ ಬಹಳ ಇತ್ತು. ಅವೆಲ್ಲ ಇಂಡಿಯಾದಲ್ಲಿ ನೋಡಿದ್ರೆ ಪರ್ಷನೈಸೇಷನ್ ಜಾಸ್ತಿ, ಅರಬ್ ಇಸ್ಲಾಂ ಇಲ್ಲ, ಇಂಡಿಯಾದಲ್ಲಿ ಪರ್ಷಿಯನ್ ಜಾಸ್ತಿ ಇಂಪ್ಯಾಕ್ಟ್ ಇದೆ. ಸೊ ಇವೆಲ್ಲ ಒಂದು ಎಕ್ಸಾಂಪಲ್ ನೋಡಿದಾಗ, ಪ್ಲಸ್ ನಮ್ಮ ಜಿಯೋ ಎಕನಾಮಿಕ್ ಇಂಟ್ರೆಸ್ಟ್, ಇಸ್ರೇಲ್ ನಮಗೆ ಡಿಫೆನ್ಸ್ ಸಪೋರ್ಟ್. ಸರ್, ನನಗೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಕೇಳ್ತೀನಿ, ಈಗ ತೆಗೆದುಕೊಂಡಿರುವಂತ ಸ್ಟ್ಯಾಂಡೇ ಕರೆಕ್ಟಾ? ಭಾರತ ಇದೇ ಸ್ಟ್ಯಾಂಡ್ ಕರೆಕ್ಟ್ ಇದೆ. ಸ್ಟ್ರಾಟಜಿಕ್ ಅಟಾನಮಿ ಇದರಿಂದಾನೇ ಅಸರ್ಟ್ ಆಗ್ತಾ ಇದೆ. ಯಾವುದೇ ರೀತಿಯಾಗಿ ಟಿಲ್ಟ್ ಮಾಡೋ ಅವಶ್ಯಕತೆ, ಇದು ನ್ಯೂಟ್ರಾಲಿಟಿನೂ ತೋರಿಸಿಲ್ಲ ಇಂಡಿಯಾ ಕ್ಲಿಯರ್ ಆಗಿ ಹೇಳಿದೆ, ಏನೇ ಇಶ್ಯೂಸ್ ಇದ್ರು ಡಿಪ್ಲೊಮ್ಯಾಟಿಕ್ ಆಗಿ ಪೀಸ್ಫುಲ್ ಆಗಿ ರಿಸಾಲ್ವ್ ಮಾಡೋಣ. ದಿಸ್ ಇಸ್ ಅವರ್ ಅಲ್ಟಿಮೇಟ್ ಸ್ಟ್ಯಾಂಡ್. ಎಸ್ ಕೇಶವ್ ಸರ್, ಮಲ್ಟಿಲ್ಯಾಟ್ರಲ್ ಅಲೈನ್ಮೆಂಟ್, ಮುಂಚೆಲ್ಲ ನಾವು ನಾನ್ ಅಲೈನ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಮಲ್ಟಿಲ್ಯಾಟ್ರಲ್ ಅಲೈನ್ಮೆಂಟ್ ನಮಗೆ ದೇಶಕ್ಕೆ ಏನು ಒಳ್ಳೇದಾಗುತ್ತೆ. ಈಗ ನೋಡಿ, 23,000 ಜನ ಈ ಹಡಗಿನಲ್ಲಿ ಕೆಲಸ ಮಾಡುವಂಥವ್ರು ಭಾರತದವರು ಈ ಗಲ್ಫ್ ದೇಶಗಳಲ್ಲಿ. ಇನ್ನು ನಮ್ಗೆ ಹೆಚ್ಚು ಕಮ್ಮಿ 1 ಕೋಟಿ ಜನ ನಮಗೆ ಗಲ್ಫಲ್ಲಿ ನೆಲೆಸಿದ್ದಾರೆ. ಸೊ ಇವ್ರ ಇಂಟ್ರೆಸ್ಟ್ ಕಾಯ್ಕೋಬೇಕು ಅಂತಂದರೆ ನಾವು ಇವರ ಮಧ್ಯೆ ನೇರವಾಗಿ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಇವ್ರ ಜೊತೆಗೂ ನಾವು ಹೇಳ್ತಿದ್ದೀವಿ, ಈಗ ಶಾಂತಿ ಕಾಪಾಡ್ಕೊಳ್ಳಿ, ಆ ದೇಶದ ಮೇಲೆ ಇದು ಮಾಡಬೇಡಿ ಅಂತ ಈಗ ನಾವು ಖಂಡಿಸಿದ್ವಿ. ಇದರ ಮೇಲೆ
ಆಯಿಲ್ ಕಂಪನಿ ಮೇಲೆ ಬಾಂಬ್ ಬಿದ್ದಾಗ ನಾವು ಕಾಣಿಸಿದ್ದೀವಿ. ಸೊ ಅಂದರೆ ನಾವು ಹೇಳ್ತಿರೋದು ಒಂದು ಶಾಂತಿಯನ್ನು ಮೇಂಟೈನ್ ಮಾಡಿ ಈ ಒಂದು ಸ್ಟೆಬಿಲಿಟಿ, ರೀಜ್ನಲ್ ಸ್ಟೆಬಿಲಿಟಿಗೆ, ಅದು ನಿಮ್ಮ ಎಕನಾಮಿಕ್ ಇಂಟ್ರೆಸ್ಟ್ಗೂ ಒಳ್ಳೆಯದಾಗುತ್ತೆ, ನಮ್ಮ ಎಕನಾಮಿಕ್ ಇಂಟ್ರೆಸ್ಟ್ಗೂ ಒಳ್ಳೆಯದಾಗುತ್ತೆ. ಸೊ ಭಾರತ ಏನು ಈ ಒಂದು ತುಂಬ ಕ್ಯಾಲ್ಕುಲೇಟೆಡ್ ಸೈಲೆನ್ಸ್ ತಗೊಳ್ತಾ ಇದೆ, ಇಟ್ ಈಸ್ ರೀಸನಬಲಿ ಗುಡ್. ಈಗ ಕಂಡೀಷನಲ್ಲಿ ಈ ಥರದ ಒಂದು, ಇದು ನನಗನ್ನಿಸುತ್ತೆ ಸ್ಟಡೀಡ್ ಸೈಲೆನ್ಸ್ ಅಂತೀನಿ ನಾನು, ಕ್ಯಾಲ್ಕುಲೇಟೆಡ್ ಸೈಲೆನ್ಸ್ಗಿಂತ ಸ್ಟಡೀಡ್ ಸೈಲೆನ್ಸ್. ಇಂಥ ಸಂದರ್ಭದಲ್ಲಿ ಈ ಥರದೇ ನಡ್ಕೋಬೇಕು ನಾವು, ಅದನ್ನು ಪಕ್ಕ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗ ನೀವು ಯಾರ ಕಡೆಗೂ ಹೋಗುವಂಥ ಸ್ಥಿತಿಯಲ್ಲಿ ಭಾರತ ಇಲ್ಲ. ಯಾಕೆಂದರೆ ಸ್ವಲ್ಪ ಇದು ಹೆಚ್ಚಾದರೂ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಗೂ ಏರುಪೇರ್ ಆಗುತ್ತೆ. ಮತ್ತೆ ರಾಜಕೀಯ ಹಿತಾಸಕ್ತಿಗಳು ಬೇರೆ ಕತೆ ಹೇಳ್ತಿದ್ದಾವೆ, ನೀವು ಸ್ಟ್ಯಾಂಡ್ ತಗೊಳ್ಳಿ, ಇರಾನ್ ಪರ ನಿಲ್ಲಿ ಅಂತೆಲ್ಲ. ಅಲ್ಲ, ಅದಕ್ಕೆ ಬಲಿಯಾಗಬಾರದು, ಸರ್ಕಾರ ಬಲಿಯಾಗಬಾರದು. ಅದನ್ನು ಭಾರತ ಕರೆಕ್ಟಾಗಿ ಮಾಡ್ತಾ ಇದೆ, ಅದನ್ನು ಮುಂದುವರಿಸಬೇಕು. ಯಾಕೆಂದರೆ ಈಗ ನೋಡಿ, ಯಾವುದೇ ಸಂದರ್ಭದಲ್ಲಿ ಇವಾಗ ಇರಾನ್ ಕೂಡ ನೇರವಾಗಿ ನಾವು ಅವರನ್ನೇನು ಹೇಳಿಲ್ಲ, ಇಸ್ರೇಲ್ಗೂ ನಾವು ನೇರವಾಗಿ ಏನು ಹೇಳಿಲ್ಲ. ಸೊ ಆ ಥರದ ಒಂದು ಇದ್ದಿದ್ದಾಗ ಅದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಇದೊಂದು ಸ್ವಲ್ಪ ತಿಳಿ ಆದ ತಕ್ಷಣ ಭಾರತದ ಸ್ಟ್ಯಾಂಡನ್ನು ಬಹುತೇಕ ರಾಷ್ಟ್ರಗಳು ಒಪ್ಪುತ್ತೆ ಅಂತ ನನಗನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.